ನಮಸ್ಕಾರ ಸ್ನೇಹಿತರೆ, ಪೈಥನ್ ಸೆಷನ್ 21ಗೆ ಸ್ವಾಗತ. ಹೋದ ಸೆಕ್ಷನಲ್ಲಿ ನೀವು ಫಂಕ್ಷನ್ನ ಯಾವ ರೀತಿ ಕರಿಬೇಕು, ರಿಕರ್ಸಿವ್ ಫಂಕ್ಷನ್ಸ್ ಅಂದ್ರೇನು, ಮತ್ತು ಫಾರ್ಮಲ್ ಆರ್ಗ್ಯುಮೆಂಟು ಮತ್ತು ಪ್ಯಾರಾಮೀಟರ್ಸ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ನೀವು ಮಾಹಿತಿನ ತಿಳ್ಕೊಂಡ್ರಿ. ಇವತ್ತಿನ ದಿನ ನಾವು ಹೊಸ ಚಾಪ್ಟರ್ನ ಶುರು ಮಾಡ್ತಾ ಇದ್ದೀವಿ. ಅದನ್ನು ಕಲೆಕ್ಷನ್ಸ್ ಅಂತ ಕರಿತೀವಿ. ಈ ಕಲೆಕ್ಷನ್ಸ್ ಅಂದರೆ ಏನು, ಯಾವ ರೀತಿ ಕಲೆಕ್ಷನ್ಸು ಪೈಥನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ತಿಳಿಯೋಣ. ಬನ್ನಿ ಇವಾಗ ಸೆಷನ್ಗೆ ಹೋಗಿ ಕಲೆಕ್ಷನ್ಸ್ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಕಲೆಕ್ಷನ್ಸ್ ಇನ್ ಪೈಥನ್, ಇದು ಸೆಷನ್ 21 ಆಫ್ ಪೈಥನ್ನು. ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರು. ಆ್ಯಕ್ಚುಲಿ ಇದನ್ನು ನೀವು ಕಲಿಯೋದ್ರಿಂದ ನೀವು ಯಾವ ಸ್ಟ್ರೀಮ್ ಆಫ್ ಪೈಥನ್ ಪ್ರೋಗ್ರಾಮಿಂಗ್ ಬೇಕಾದ್ರೆ ನೀವು ಹೋಗ್ಬೋದು. ಡೇಟಾ ಸೈನ್ಸ್ ಇರ್ಬೋದು, ಇಲ್ಲ ಜಾಂಗೋ ಇರ್ಬೋದು, ನಿಮ್ಮ ಯಾವ ಸ್ಟ್ರೀಮ್ ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು. ಸೊ ಕಲೆಕ್ಷನ್ನು ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು ಪೈಥನಲ್ಲಿ. ಮೊದಲನೇದಾಗಿ ಸೆಷನ್ ಆಬ್ಜೆಕ್ಟಿವ್ಸ್ನ ಹೇಳ್ತೀನಿ. ಈ ಸೆಷನಲ್ಲಿ ನೀವು ಕಲೆಕ್ಷನ್ಸ್ ಅಂದರೆ ಏನು ಅಂತ ಫಸ್ಟು ಕಲಿತೀರಾ. ಆಮೇಲೆ ಪೈಥನ್ನಲ್ಲಿ ಯಾವ ರೀತಿ ನಾವು ಕಲೆಕ್ಷನ್ಸ್ ಅನ್ನೋ ಕಾನ್ಸೆಪ್ಟನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ನೀವು ಕಲಿತೀರಾ. ಮತ್ತು ಎ ಸ್ಮಾಲ್ ಇಂಟ್ರಡಕ್ಷನ್ ಅಬೌಟ್ ಕಲೆಕ್ಷನ್ಸ್. ಫಸ್ಟು ಕಲೆಕ್ಷನ್ಸ್ ಬಗ್ಗೆ ನಾವು ಒಂದು ಕಾನ್ಸೆಪ್ಟನ್ನ ತಿಳ್ಕೊಳ್ಳೋಣ. ಆಮೇಲೆ ಅದನ್ನು ಯಾವ ರೀತಿ ನಾವು ಪೈಥಾನ್ನಲ್ಲಿ ಪೈಚಾರ್ಮಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಕಲೆಕ್ಷನ್ಸ್ ಅಂದರೆ ಏನು? ಸೊ ಕಲೆಕ್ಷನ್ಸ್ ಆರ್ ನಥಿಂಗ್ ಬಟ್ ಕಂಟೈನರ್ಸ್ ಇನ್ ಪೈಥನ್. ಕಲೆಕ್ಷನ್ಸ್ ಅಂದ್ರೇನು? ಕಂಟೈನರ್ಸ್ ಅಂತ ನಾವು ಕರಿತೀವಿ. ಜನರಲಿ ಕಂಟೈನರ್ ಅಂದರೆ ಏನು ಇಂಗ್ಲೀಷಲ್ಲಿ? ಕಂಟೈನರ್ ಅಂದರೆ ಅದೊಂದು ಬಾಕ್ಸ್ ಅಂತ ನಾವು ಹೇಳ್ಬೋದು. ಅದರಲ್ಲಿ ಮಲ್ಟಿಪಲ್ ಐಟಮ್ಸ್ನ ನಾವು ಸ್ಟೋರ್ ಮಾಡ್ಬೋದು. ಸೊ ಕಲೆಕ್ಷನ್ಸ್ ದೇ ಆರ್ ಯೂಸ್ ಟು ಸ್ಟೋರ್ ಡೇಟಾ ಕಲೆಕ್ಷನ್ಸ್. ಅಂದರೆ ಏನು? ಇಲ್ಲಿ ನಾವು ಕಲೆಕ್ಷನ್ಸಲ್ಲಿ ಏನು ಸ್ಟೋರ್ ಮಾಡ್ಬೋದು? ನಾವು ಡೇಟಾನ ಸ್ಟೋರ್ ಮಾಡ್ಬೋದು. ಈ ಕಲೆಕ್ಷನ್ಸನ್ನು ನಾವು ಡೇಟಾ ಸ್ಟ್ರಕ್ಚರ್ಸ್ ಅಂತ ನಾವು ಕೂಡ ಕರಿತೀವಿ. ಸೊ ಪೈಥನ್ನಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ಸ್ ಇದೆ. ಅದು ಯಾವುದು ಅಂದರೆ ಲಿಸ್ಟು, ಸೆಟ್ಸ್, ಡಿಕ್ಷನರೀಸ್ ಆ್ಯಂಡ್ ಟಪಲ್ಸ್ ಅಂತಲೂ ಕರಿಬೋದು, ಇಲ್ಲ ಟ್ಯೂಪಲ್ಸ್ ಅಂತಲೂ ಕರಿಬೋದು. ಈ 4 ಕಲೆಕ್ಷನ್ಸ್ ಬಗ್ಗೆ ನಾನು ಇನ್ನು ಮುಂದಿನ ಸೆಷನಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಬೇಸಿಕ್ ಐಡಿಯಾ ಏನು ಅಂದರೆ, ಮಲ್ಟಿಪಲ್ ಡೇಟಾನ ನಾವು ಯಾವ ರೀತಿ ಸ್ಟೋರ್ ಮಾಡ್ಬೋದು ಅನ್ನೋದಕ್ಕೆ ನಾವು ಕಲೆಕ್ಷನ್ಸ್ ಅಂತ ಕರಿತೀವಿ. ಸೊ ಇದರ ಕಾನ್ಸೆಪ್ಟನ್ನ ನಾವು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ವೇರಿಯಬಲ್ ಡಿಕ್ಲರೇಷನ್ ಇನ್ ಪೈಥನ್ ನಿಮ್ಗೆ ಆಲ್ರೆಡಿ ಗೊತ್ತು. ಸಾಕಷ್ಟು ಪ್ರೋಗ್ರಾಮ್ಸ್ನ ನೀವು ಮಾಡಿದ್ದೀರಾ, ವೇರಿಯಬಲ್ಸ್ನ ಕೂಡ ನೀವು ಡಿಕ್ಲೇರ್ ಮಾಡಿದ್ದೀರಾ. ಇವಾಗ ಒಂದು ಸಿಂಪಲ್ ಸಿನಾರಿಯೋ ತೊಗೊಂಡಿದ್ದೀನಿ ನೋಡಿ. ನಾನು ಮಲ್ಟಿಪಲ್ ಇಂಟಿಜರ್ ವೇರಿಯಬಲ್ಸ್ ಅಂತ ಅಂದರೆ ಇವಾಗ 4 ವೇರಿಯಬಲ್ಸ್ನ ನಾನು ಡಿಕ್ಲೇರ್ ಮಾಡಿದ್ದೀನಿ. ಎ, ಬಿ, ಸಿ ಆ್ಯಂಡ್ ಡಿ. 4 ಸಪರೇಟ್ ಆದಂತಹ ವೇರಿಯಬಲ್ಸು. ಅದಕ್ಕೆ 4 ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. 4 ವೇರಿಯಬಲ್ಸ್ಗೆ 4 ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ಎಗೆ 10, ಬಿಗೆ 20, ಸಿಗೆ 30 ಹಾಗೂ ಡಿಗೆ 40. ಇವಾಗ ವೇರಿಯಬಲಲ್ಲಿ ನೀವು ಯಾವುದೇ ಕಾರಣಕ್ಕೂ ಒಂದೇ ವೇರಿಯಬಲ್ಗೆ 2 ವ್ಯಾಲ್ಯೂನ ಅಸೈನ್ ಮಾಡಲಿಕ್ಕೆ ಪೈಥನ್ ಬಿಡೋದಿಲ್ಲ. ಪೈಥನ್ನೇ ಅಲ್ಲ, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಬಿಡೋದಿಲ್ಲ. ಎಕ್ಸಾಂಪಲ್ಲು, ಎ ಈಸ್ ಈಕ್ವಲ್ ಟು 10, 20 ಅಂತ ನಾವು ಬರಲ್ಲ. ನಾವು ವೇರಿಯಬಲ್ ಅಂತ ತಗೊಂಡಾಗ ಅದಕ್ಕೆ ನಾವು ಒಂದೇ ವ್ಯಾಲ್ಯೂನ ಅಸೈನ್ ಮಾಡಬೇಕು. ಸೊ ಹಾಗಾದರೆ ನನಗೆ 4 ವ್ಯಾಲ್ಯೂಸ್ ನನಗೆ ಬೇಕು ಅಂದರೆ 4 ವೇರಿಯಬಲ್ ಅಸೈನ್ ಮಾಡಬೇಕು. 100 ವ್ಯಾಲ್ಯೂ ಬೇಕು ಅಂದರೆ ನನಗೆ 100 ವೇರಿಯಬಲ್ನ ಅಸೈನ್ ಮಾಡಬೇಕು. ಈ ಕಾರಣದಿಂದಾಗಿ ಕಲೆಕ್ಷನ್ ಅನ್ನೋ ಕಾನ್ಸೆಪ್ಟ್ ಬಂತು. ಕೆಳಗಡೆ ನಾನು ನಿಮಗೊಂದು ಲಿಸ್ಟ್ ಕಲೆಕ್ಷನ್ ಅಂತ ಕೊಟ್ಟಿದ್ದೀನಿ ನೋಡಿ. ನಾನು ನಿಮಗೆ ಡೆಫಿನೇಷನ್ ಕೂಡ ಕೊಟ್ಟೆ ನಾನು. ಕಲೆಕ್ಷನ್ ಅಂದರೆ ಏನು ಅಂತ. ಇಟ್ ಈಸ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ಡೇಟಾ. ಕಲೆಕ್ಷನ್ ಅಂದರೆ ಸಮೂಹ. ಎಲ್ಲ ಡೇಟಾನು ಒಟ್ಟಿಗೆ ಕೂಡಿ ಹಾಕಿದಾಗ ಅದು ಕಲೆಕ್ಷನ್ ಅನ್ನಿಸ್ಕೊಳ್ಳುತ್ತೆ. ಸೊ ಹಾಗಾದರೆ ಈ ಕಲೆಕ್ಷನ್ನ ನಾವು ಯಾವ ರೀತಿ ಡಿಫೈನ್ ಮಾಡಬೇಕು? ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಎ ಈಸ್ ಈಕ್ವಲ್ ಟು ಓಪನ್ ಬ್ರ್ಯಾಕೆಟ್, ಕ್ಲೋಸ್ ಬ್ರ್ಯಾಕೆಟ್. ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ತುಂಬ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ 10, 20, 30, 40. ಸೊ ಇದು ಕಲೆಕ್ಷನ್ ಆಫ್ ನಂಬರ್ಸ್ ಅಂತ ಹೇಳ್ಬೋದಲ್ವಾ? ಕಲೆಕ್ಷನ್ ಆಫ್ ನಂಬರ್ಸ್ 10, 20, 30, 40. ಈ 4 ನಂಬರ್ನ ಎ ಅನ್ನೋ ಒಂದು ಕಲೆಕ್ಷನಲ್ಲಿ ಇಟ್ಟಿದ್ದೀನಿ. ಸೊ ಎ ಅಂದರೆ ಏನಾಯಿತು?
ಅದೊಂದು ಕಲೆಕ್ಷನ್ ವೇರಿಯಬಲ್ ಆಯಿತು. ಈ ತರಹ ಕಲೆಕ್ಷನ್ಗೆ ನಾವು ಲಿಸ್ಟ್ ಅಂತ ಕರಿತೀವಿ. ನೀವು ಲಿಸ್ಟ್ ಅನ್ನೋ ಪದನ ಸರ್ವೇ ಸಾಮಾನ್ಯ ಯೂಸ್ ಮಾಡ್ತಾನೆ ಇರ್ತಿರ್ತೀರ. ಲಿಸ್ಟ್ ಆಫ್ ಐಟಮ್ಸ್, ಲಿಸ್ಟ್ ಆಫ್ ಬುಕ್ಸ್, ಲಿಸ್ಟ್ ಆಫ್ ಫ್ರೆಂಡ್ಸ್. ಸೊ ಅಂದ್ರೇನು, ಲಿಸ್ಟ್ ಅಂದ್ರೇನು, ಕಲೆಕ್ಷನ್ ಅಷ್ಟೇ. ಸೊ ಇದನ್ನು ನಾವು ಕಲೆಕ್ಷನ್ ಅಂತ ಕರಿತೀವಿ. ಈ ಕಲೆಕ್ಷನ್ ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಪೈಥಾನಲ್ಲಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಕಲೆಕ್ಷನ್ಸಲ್ಲಿ ಈಗ ಆಲ್ರೆಡಿ ನಾನು ನಿಮಗೆ ಲಿಸ್ಟು, ಟಪಲ್ಸು, ಡಿಕ್ಷನರಿ, ಸೆಟ್ಸು ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ದೆ. ಮೊದಲು ನಾವು ಲಿಸ್ಟ್ ಕಲೆಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದರ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇ ಪ್ರಾಪರ್ಟಿ ಆಫ್ ದ ಲಿಸ್ಟ್ ಏನು ಅಂದರೆ ಆರ್ಡರ್ಡ್ ಅಂತ ನಾವು ಕರಿತೀವಿ. ಅದಕ್ಕೆ ಒಂದು ಡೆಫಿನೆಟ್ ಆರ್ಡರ್ ಅಂತ ಇರುತ್ತೆ ಲಿಸ್ಟ್ಗೆ. ಆ ಆರ್ಡರ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನೊಂದು ಚೇಂಜಬಲ್ ಅಂದರೆ ವಿ ಕ್ಯಾನ್ ಮಾಡಿಫೈ, ಆ್ಯಡ್ ಆ್ಯಂಡ್ ರಿಮೂವ್ ದಿ ಐಟಮ್ಸ್ ಫ್ರಮ್ ದಿ ಲಿಸ್ಟ್. ಇದ್ರ ಬಗ್ಗೆನೂ ನಾನು ಹೇಳ್ತೀನಿ. ಆ್ಯಂಡ್ ಅಲೋಸ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂದರೆ ಲಿಸ್ಟ್ ಐಟಮ್ಸ್ ಕ್ಯಾನ್ ಹ್ಯಾವ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ನಾವು ಹೇಳ್ತೀವಿ. ಸೊ ಮೊದಲನೇ ಪ್ರಾಪರ್ಟಿ ಆರ್ಡರ್ಡ್ ಅಂದರೆ ಏನು. ಇವಾಗ ಕೆಳಗಡೆ ಒಂದು ಲಿಸ್ಟ್ ತೋರಿಸಿದ್ದೀನಿ ನಾನು ನಿಮಗೆ. A = 10, 20, 30, 40. ಆ ಪ್ರತಿಯೊಂದು ಐಟಮ್ಗೂ ಅದಕ್ಕೆ ಆದಂತಹ ಒಂದು ಇಂಡೆಕ್ಸ್ ವ್ಯಾಲ್ಯೂ ಅಂತ ಇರುತ್ತೆ. ಇವಾಗ ನೋಡಿ, ಐಟಮ್ ನಂಬರ್ 10 ಏನಿದೆ ಅದು 0 ಇಂಡೆಕ್ಸಲ್ಲಿದೆ. ಐಟಮ್ ನಂಬರ್ 20 ಅದು ಫಸ್ಟ್ ಇಂಡೆಕ್ಸಲ್ಲಿದೆ. ಐಟಮ್ ನಂಬರ್ 30 ಅದು ಸೆಕೆಂಡ್ ಇಂಡೆಕ್ಸಲ್ಲಿದೆ. ಐಟಮ್ ನಂಬರ್ 40 ಅದು ಥರ್ಡ್ ಇಂಡೆಕ್ಸಲ್ಲಿದೆ. ಅಂದರೆ ಯಾವುದೋ ಒಂದು ಎಲಿಮೆಂಟ್ನ ನಾನು ರಿಟ್ರೀವ್ ಮಾಡಬೇಕಾದ್ರೆ ಆ ಇಂಡೆಕ್ಸ್ ವ್ಯಾಲ್ಯೂಯಿಂದ ನಾನು ರಿಟ್ರೀವ್ ಮಾಡಬೇಕು. ಇದನ್ನು ನಾವು ಆರ್ಡರ್ಡ್ ಅಂತ ನಾವು ಕರಿತೀವಿ. ಆಮೇಲೆ ಒಂದು ಸಲ ನಾನು ಲಿಸ್ಟ್ನ ಕ್ರಿಯೇಟ್ ಮಾಡಿಬಿಟ್ರೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ. ಅದನ್ನು ನಾನು ಯಾವಾಗ ಬೇಕಾದರೆ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡೋದು ಅಂದರೆ ಏನು, ಇರೋವಂತಹ ಐಟಮ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಅಂದರೆ ಆ ಲಿಸ್ಟ್ ವ್ಯಾಲ್ಯೂ ಚೇಂಜ್ ಮಾಡಿದೆ, ಅಥವಾ ಲಿಸ್ಟು ಐಟಮ್ನ ನಾನು ರಿಮೂವ್ನೇ ಮಾಡಬಹುದು, ಅಥವಾ ಹೊಸ ಐಟಮ್ನ ನಾನು ಆ್ಯಡ್ ಮಾಡ್ಬೋದು. ಈ 3 ಥರ ಆಪ್ರೇಷನ್ಸು ಕೂಡ ನಾನು ಲಿಸ್ಟಲ್ಲಿ ಮಾಡ್ಬೋದು. ಅದನ್ನು ನಾವು ಆ್ಯಡ್, ಮಾಡಿಫೈ, ರಿಮೂವ್ ಐಟಮ್ಸ್ ಫ್ರಮ್ ದ ಲಿಸ್ಟ್ ಅಂತ ಕರಿತೀವಿ. ಮತ್ತು ಲಿಸ್ಟಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಇಡುವಂತಹ ಒಂದು ಸಾಧ್ಯತೆ ಇದೆ. ಇದು ತುಂಬ ಇಂಪಾರ್ಟೆಂಟ್. ಇವಾಗ ಅಂದರೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂದರೆ ಏನು, ರಿಪೀಟೆಡ್ ವ್ಯಾಲ್ಯೂಸ್. ಇವಾಗ ಈ ಲಿಸ್ಟಲ್ಲಿ A = 10, 20, 30, 40 ಅಂತ ಹೇಳಿ ಕೊಟ್ಟಿದ್ದೀನಿ. ಇದಾದಮೇಲೆ ಬೇಕಾದ್ರೆ ನಾನು ಇನ್ನೂ ಐಟಮ್ಸ್ನ ಆ್ಯಡ್ ಮಾಡ್ತಾ ಬರ್ಬೋದು. ಮತ್ತೆ ನಾನು 10 ಕೊಡ್ಬೋದು, ಮತ್ತೆ ನಾನು 40 ಕೊಡ್ಬೋದು. ಕೊಟ್ಟಾಗ ನನ್ನ ಲಿಸ್ಟು ಬೆಳೀತಾ ಹೋಗುತ್ತೆ. ಆದರೆ ವ್ಯಾಲ್ಯೂಸು ಡೂಪ್ಲಿಕೇಟ್ ಆಗ್ತಾ ಇದೆ. ಡೂಪ್ಲಿಕೇಟ್ ಆಗ್ತಾ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಲಿಸ್ಟು ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಅಲೋ ಮಾಡುತ್ತೆ. ಇಷ್ಟು ಪ್ರಾಪರ್ಟೀಸ್ ಆಫ್ ಲಿಸ್ಟ್ ಅಂತ ನಾವು ಕರಿತೀವಿ. ಸೊ ಇವಾಗ ನಾವು ಪೈಥಾನ್ ಪ್ರೋಗ್ರಾಮಿಂಗಲ್ಲಿ ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾನು ನಿಮಗೆ ಪೈಥಾನಲ್ಲಿ ಲಿಸ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಮೇಲೆ ಲಿಸ್ಟ್ ಐಟಮ್ಸ್ನ ಯಾವ ರೀತಿ ಆಕ್ಸೆಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ 2 ಥರ ಆಕ್ಸೆಸ್ ಇದೆ, ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಆಕ್ಸೆಸಿಂಗ್ ಅಂತ. ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಆಮೇಲೆ ಲಿಸ್ಟ್ ಐಟಮ್ನ ಯಾವ ರೀತಿ ಮಾಡಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಹೊಸ ಐಟಮ್ಸ್ನ ಯಾವ ರೀತಿ ಆ್ಯಡ್ ಮಾಡಬೇಕು, ಮತ್ತು ಇರುವಂತಹ ಐಟಮ್ಸ್ನ ಯಾವ ರೀತಿ ನಾನು ಡಿಲೀಟ್ ಮಾಡಬೇಕು ಅಥವಾ ರಿಮೂವ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಆ್ಯಡಿಂಗ್ ಆ್ಯಂಡ್ ರಿಮೂವಿಂಗ್ಗೆ 2 ಸಪ್ರೇಟ್ ಫಂಕ್ಷನ್ಸ್ ಇದೆ. ಆ ಫಂಕ್ಷನ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಇಷ್ಟು ನಾವು ಇವತ್ತು ಪ್ರಾಕ್ಟಿಕಲ್ಸಲ್ಲಿ ಮಾಡೋಣ. ಬನ್ನಿ ಇವಾಗ ಪೈಚಾರ್ಮ್ ಹೋಗಿ ಈ ಲಿಸ್ಟನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಮತ್ತು ಅದ್ರ ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ಪೈಚಾರ್ಮು ಲೋಡ್ ಆಗಿದೆ. ಫಸ್ಟ್ ಆಫ್ ಆಲ್ ನಾವು ಲಿಸ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಲಿಸ್ಟ್ಗೆ ಒಂದು ನೇಮ್ ಇರಬೇಕು. ನೀವು ಯಾವ ರೀತಿ ವೇರಿಯಬಲ್ = ವ್ಯಾಲ್ಯೂ ಅಂತ ಕೊಡ್ತೀರಾ, ಲಿಸ್ಟ್ಗೂ ಒಂದು ನೇಮ್ ಇರಬೇಕು. ಅದನ್ನು ನಾನು ಮೈ ಲಿಸ್ಟ್ ಅಂತ ಕರಿತೀನಿ. ಮೈ ಲಿಸ್ಟ್ = ಓಪನ್ ದಿ ಸ್ಕ್ವೇರ್ ಬ್ರ್ಯಾಕೆಟ್ಸ್, ಸ್ವಲ್ಪ ನಂಬರ್ಸ್ ಕೊಡ್ತೀನಿ, 10, 20, 30,
40, 50, 60. ಇದು ಒಂದು ಲಿಸ್ಟು ಕ್ರಿಯೇಟ್ ಆಯಿತು. ಅಂದರೆ ಈ ಲಿಸ್ಟನ್ನ ಕ್ರಿಯೇಟ್ ಆದಮೇಲೆ ಇದನ್ನು ನಾನು ಡಿಸ್ಪ್ಲೇ ಮಾಡಬೇಕು. ಡಿಸ್ಪ್ಲೇ ಮಾಡೋದು ತುಂಬ ಸಿಂಪಲ್ಲು. ಪ್ರಿಂಟ್ ಮೈ ಲಿಸ್ಟ್ ಅಂತ ಕೊಡ್ತೀವಿ. ಪ್ರಿಂಟ್ ಮೈ ಲಿಸ್ಟ್. ಇವಾಗ ಈ ಪ್ರೋಗ್ರಾಮ್ನ ನೀವು ಎಕ್ಸಿಕ್ಯೂಟ್ ಮಾಡಿದಾಗ ನೋಡಿ ನಿಮಗೆ ಆ ವ್ಯಾಲ್ಯೂಸು ಡಿಸ್ಪ್ಲೇ ಆಗ್ತಾ ಇದೆ. 10, 20, 30, 40, 50, 60 ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಿಮಗೆ ಲಿಸ್ಟು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಇವಾಗ ನಿಮಗೆ ಗೊತ್ತಾಯಿತು. ಸೊ ಇವಾಗ ನಾನು ನಿಮಗೊಂದು ಹೇಳಿದೆ, ಲಿಸ್ಟ್ ಇಸ್ ಆ್ಯನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ಅಂತ. ಅಂದರೆ ಪ್ರತಿಯೊಂದು ಲಿಸ್ಟ್ ಐಟಮ್ಗೂ ಅದರದ್ದೇ ಆದಂತಹ ಒಂದು ಇಂಡೆಕ್ಸ್ ವ್ಯಾಲ್ಯೂ ಇರುತ್ತೆ ಅಂತ ನಾನು ಹೇಳಿದ್ದೆ. ಇವಾಗ 10, 20, 30, 40, 50, 60 ಇವೆಲ್ಲ ಐಟಮ್ಸ್ ಆಫ್ ದಿ ಲಿಸ್ಟು. ನಾನು ಪ್ರಿಂಟ್ ಮೈ ಲಿಸ್ಟ್ ಅಂತ ಕೊಟ್ಟಾಗ ಎಲ್ಲ ಐಟಮ್ಸು ಪ್ರಿಂಟ್ ಆಗ್ತಾ ಇದೆ. ಆದರೆ ನನಗೆ ಪ್ರತ್ಯೇಕವಾದಂತಹ ಒಂದು ಐಟಮ್ನ ನಾನು ಪ್ರಿಂಟ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡಬೇಕು, ಅದರ ಇಂಡೆಕ್ಸ್ ಪೊಸಿಷನ್ಗೆ ನಾನು ಹೋಗಬೇಕು. ಇವಾಗ ನಾವೊಂದು ಟೆಕ್ಸ್ಟ್ ಬುಕ್ ತೊಗೊಂಡ್ರೆ ಯಾವುದೋ ಒಂದು ಚಾಪ್ಟರ್ ಓದಬೇಕು ಅಂದರೆ ಆ ಚಾಪ್ಟರ್ದು ಪೇಜ್ ನಂಬರ್ ನಾವು ಯಾವ ರೀತಿ ತೆಗಿತೀವಿ, ಅದೇ ರೀತಿ ಇಲ್ಲಿ ಇಂಡೆಕ್ಸ್ ಪೊಸಿಷನ್ ಅಂತ ನಾವು ಕರಿತೀವಿ. ಸೊ ಇಂಡೆಕ್ಸ್ ಪೊಸಿಷನ್ ನಾವು ಹೋಗಬೇಕಾದ್ರೆ ನಾನು ಏನು ಮಾಡ್ತೀನಿ, ಪ್ರಿಂಟ್ ಮೈ ಲಿಸ್ಟ್ ಆಫ್ 0. ಪ್ರಿಂಟ್ ಮೈ ಲಿಸ್ಟ್ ಆಫ್ 0 ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡಿದಾಗ ನೋಡಿ ನಿಮಗೆ ಔಟ್ಪುಟ್ 10 ಅಂತ ಕೊಡ್ತಾ ಇದೆ. ಯಾಕೆಂದರೆ 0th ಇಂಡೆಕ್ಸಲ್ಲಿ 10 ಅನ್ನೋ ಒಂದು ಎಲಿಮೆಂಟ್ ಇದೆ. ಒಂದು ವೇಳೆ ನಾನು ಇದನ್ನು ಮೈ ಲಿಸ್ಟ್ ಆಫ್ 3 ಅಂತ ಮಾಡಿದೆ ನೋಡಿ, ಮೈ ಲಿಸ್ಟ್ ಆಫ್ 3 ಅಂತ ಮಾಡಿದ್ರೆ ಅದು ನಂಗೆ 40 ಅನ್ನೋ ಔಟ್ಪುಟ್ ಕೊಡ್ತಾ ಇದೆ. ಯಾಕೆಂದರೆ 10 ಅನ್ನೋ ಐಟಮ್ಮು 0th ಪೊಸಿಷನಲ್ಲಿದೆ, 20 ಅನ್ನೋ ಐಟಮ್ಮು ಫಸ್ಟ್ ಪೊಸಿಷನಲ್ಲಿದೆ, 30 ಅನ್ನೋ ಐಟಮು ಸೆಕೆಂಡ್ ಪೊಸಿಷನಲ್ಲಿದೆ, 40 ಅನ್ನೋ ಐಟಮು ಥರ್ಡ್ ಪೊಸಿಷನಲ್ಲಿದೆ. ಸೊ ಪೊಸಿಷನ್ ನಂಬರ್ಸು ಯಾವಾಗಲೂ 0 ಇಂದ ಶುರುವಾಗುತ್ತೆ. ಅದನ್ನು ಇಂಡೆಕ್ಸ್ ನಂಬರ್ ಅಂತಾದರೂ ಕರಿಬೋದು, ಇಲ್ಲ ಪೊಸಿಷನ್ ನಂಬರ್ ಅಂತಾದರೂ ಕರಿಬೋದು. ಸೊ ಅದಕ್ಕೆ ನಾವು ಆರ್ಡರ್ಡ್ ಅಂತ ನಾವು ಕರಿತೀವಿ. ಇನ್ನು ಪೊಸಿಷನ್ ಕೊಡಬೇಕಾದ್ರೆ ಯಾವಾಗಲೂ ನಾವು ಸ್ಕ್ವೇರ್ ಬ್ರ್ಯಾಕೆಟ್ಸಲ್ಲೇ ಕೊಡಬೇಕು. ಮೈ ಲಿಸ್ಟ್ ಆಫ್ 3 ಅದನ್ನು ಹೇಳಬೇಕಾದ್ರೆ ಮೈ ಲಿಸ್ಟ್ ಆಫ್ 3 ಅಂದರೆ ಮೈ ಲಿಸ್ಟಲ್ಲಿ ಇರುವಂತಹ ಥರ್ಡ್ ಪೊಸಿಷನಲ್ಲಿರುವಂತಹ ಎಲಿಮೆಂಟ್ನ ಡಿಸ್ಪ್ಲೇ ಮಾಡು ಅಂತ ಪೈಥಾನ್ ಹೇಳ್ತಾ ಇದ್ದೀವಿ. ಸೊ ಇದು ನಿಮಗೆ ಅರ್ಥ ಆಯಿತು. ಇವಾಗ ಈ ಪೊಸಿಷನ್ನ ನಾವು ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಆಕ್ಸೆಸಿಂಗ್ ಅಂತ ನಾವು ಕರಿತೀವಿ. ಇವಾಗ ನಾವು ಮಾಡ್ತಾ ಇರೋದು ಫಾರ್ವರ್ಡ್ ಆಕ್ಸೆಸಿಂಗ್. ಫಾರ್ವರ್ಡ್ ಆಕ್ಸೆಸಿಂಗ್ ಅಂದರೆ ಏನು, ನಾವೇನು ಮಾಡ್ತಾ ಇದ್ದೀವಿ, ಯಾವ ರೀತಿ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ವಿ ಅದೇ ರೀತಿ ನಾವು ಆಕ್ಸೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇವಾಗ ನಾವು ಇದನ್ನು ಲೆಫ್ಟ್ ಟು ರೈಟ್ ಅಂತ ಹೇಳ್ಬೋದು. 10, 20, 30, 40, 50, 60 ಇದನ್ನು ಲೆಫ್ಟ್ ಟು ರೈಟ್ ಅಂತ ಹೇಳ್ತೀವಿ. ಅದೇ ನಾನು 60, 50, 40, 30, 20, 10 ಅಂತ ಓದಿದಾಗ ಅದನ್ನು ನಾನು ರೈಟ್ ಟು ಲೆಫ್ಟ್ ಅಂತ ಹೇಳ್ತೀವಿ. ಅದನ್ನು ನಾವು ರಿವರ್ಸ್ ಆಕ್ಸೆಸಿಂಗ್ ಅಂತ ಹೇಳ್ತೀವಿ. ಈ ರಿವರ್ಸ್ ಆಕ್ಸೆಸಿಂಗ್ ಮಾಡುವಾಗಲೂ ಕೂಡ ಪೈಥಾನಲ್ಲಿ ಇಂಡೆಕ್ಸ್ ನಂಬರ್ ಇದೆ. ಯಾವ ರೀತಿ ಎಲಿಮೆಂಟ್ ನಂಬರ್ 10 ಇಂಡೆಕ್ಸ್ ಪೊಸಿಷನ್ 0 ಆಯಿತು, ಅದೇ ರೀತಿ ಎಲಿಮೆಂಟ್ ನಂಬರ್ 60 ಏನಿದೆ ಕೊನೆ ಎಲಿಮೆಂಟು ಅದು ಇಂಡೆಕ್ಸ್ ಪೊಸಿಷನ್ -1 ಅಂತ ಅನ್ನಿಸ್ಕೊಳ್ಳುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇದನ್ನೇ ನಾವು ರನ್ ಮಾಡಿ ನೋಡೋಣ. ಪ್ರಿಂಟ್ ಮೈ ಲಿಸ್ಟ್ ಆಫ್ ಇಂಡೆಕ್ಸ್ -1 ಅಂತ ಕೊಡ್ತೀನಿ. -1 ಅಂತ ಕೊಟ್ಟಾಗ ನೋಡಿ 60 ಅನ್ನೋ ಒಂದು ಎಲಿಮೆಂಟ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ 60 ಅನ್ನೋದು ಯಾವ ಪೊಸಿಷನಲ್ಲಿದೆ, -1 ಇದೆ. ಇದನ್ನೇ ನಾನು -2 ಅಂತ ಕೊಟ್ಟಾಗ ಅದು ಯಾವ ಎಲಿಮೆಂಟ್ ಡಿಸ್ಪ್ಲೇ ಆಗುತ್ತೆ, 50 ಡಿಸ್ಪ್ಲೇ ಆಗುತ್ತೆ. ಸೊ ಆರ್ಡರ್ ಎಲಿಮೆಂಟ್ಸ್ ಅಂದರೆ ಏನರ್ಥ, ಪ್ರತಿಯೊಂದು ಲಿಸ್ಟ್ ಐಟಮ್ಸ್ಗೂ ಅದರೇ ಆದಂತಹ ಒಂದು ಇಂಡೆಕ್ಸ್ ಪೊಸಿಷನ್ ಇದೆ. ಆ ಇಂಡೆಕ್ಸ್ನ ನಾವು 0 ಇಂದನೂ ನಾವು ಆಕ್ಸೆಸ್ ಮಾಡ್ಬೋದು, ಯೂಸ್ ಮಾಡ್ಬೋದು, ಅಥವಾ ನೆಗೆಟಿವ್ ಇಂಡೆಕ್ಸ್ನ ನಾವು ಯೂಸ್ ಮಾಡ್ಬೋದು. ನೆಗೆಟಿವ್ ಇಂಡೆಕ್ಸ್ನ ನಾವು ಯೂಸ್ ಮಾಡಿದ್ರೆ ಲಿಸ್ಟನ್ನ ರಿವರ್ಸಾಗಿ ಓದ್ತಿದ್ದೀವಿ. ಪಾಸಿಟಿವ್ ಇಂಡೆಕ್ಸ್ನ ನಾವು ಯೂಸ್ ಮಾಡಿದ್ರೆ ಲಿಸ್ಟನ್ನು ನಾವು ಮುಂದ್ಗಡೆಯಿಂದ ಓದ್ತಾ ಇದ್ದೀವಿ ಅಥವಾ ಫ್ರಂಟಿಂದ ಓದ್ತಾ ಇದ್ದೀವಿ. ಇಷ್ಟು ನಿಮಗೆ ಲಿಸ್ಟ್ ಬಗ್ಗೆ ಹೆಂಗೆ ಕ್ರಿಯೇಟ್ ಮಾಡೋದು ಮತ್ತು ಅದನ್ನು ಹೆಂಗೆ ಆಕ್ಸೆಸ್ ಮಾಡೋದು ಅಂತ ನಿಮಗೆ ಗೊತ್ತಾಯಿತು. ಕೆಲವೊಮ್ಮೆ ನನಗೆ ರೇಂಜ್ ಆಫ್ ಐಟಮ್ಸು ಬೇಕಾಗತ್ತೆ. ಇವಾಗ ನೋಡಿ, ಇಂಡೆಕ್ಸ್ ಪೊಸಿಷನ್ ನಾನು ಕೊಟ್ಟಾಗ ಬರೀ ಒಂದು ಐಟಮ್ ಮಾತ್ರ ಅದು ಡಿಸ್ಪ್ಲೇ ಮಾಡ್ತಾ ಇದೆ.
ನನಗೆ ರೇಂಜ್ ಆಫ್ ಐಟಮ್ಸ್ ಬರ್ತಾ ಇಲ್ಲ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರಿಂಟ್ ಮೈ ಲಿಸ್ಟ್ ಆಫ್ 1:3 ಅಂತ ಕೊಡ್ತೀನಿ. 1:3 ಅಂತ ನಾನು ಟೈಪ್ ಮಾಡ್ತೀನಿ. ಇವಾಗ ಇದನ್ನು ರನ್ ಮಾಡಿದಾಗ ನನಗೆ 20, 30 ಅಂತ ಔಟ್ಪುಟ್ ಬರ್ತಾ ಇದೆ. ಈಗ 1:3 ಅಂದರೆ ಏನರ್ಥ? ಎಲಿಮೆಂಟ್ ನಂಬರ್ 1ಇಂದ ಎಲಿಮೆಂಟ್ ನಂಬರ್ 3ವರೆಗೂ ಅಂತ ಅರ್ಥ. 3ವರೆಗೂ ಅಂದರೆ 3ನೂ ಸೇರಿಸ್ಕೊಂಡಲ್ಲ, 3ವರೆಗೂ ಅಂದರೆ 2ವರೆಗೂ. ಸೊ ಎಲಿಮೆಂಟ್ ನಂಬರ್ 1 ಯಾವುದು? 0 and 1, 20. ಸೊ ಎಲಿಮೆಂಟ್ ನಂಬರ್ 2 ಯಾವುದು? 0, 1, 2, 30. ಸೊ 30 ಡಿಸ್ಪ್ಲೇ ಆಗ್ತಾ ಇದೆ. 40 ಡಿಸ್ಪ್ಲೇ ಆಗಲ್ಲ. 40 ಯಾಕೆ ಡಿಸ್ಪ್ಲೇ ಆಗಲ್ಲ ಅಂದರೆ 1:3 ಅಂದರೆ 3ವರೆಗೂ ಅಂತ ಅರ್ಥ. ಅಂದರೆ ಅಂಟಿಲ್ 3, ನಾಟ್ ಎಕ್ಸಾಕ್ಟ್ಲಿ 3. ಇದನ್ನು ನಾವು ರೇಂಜ್ ಅಂತ ನಾವು ಕೂಡ ಕರಿತೀವಿ. ಸೊ ಲಿಸ್ಟ್ ಐಟಮ್ಸನ್ನ ನಾವು ಕ್ರಿಯೇಟ್ ಮಾಡುವಾಗ ರೇಂಜ್ ಫಂಕ್ಷನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಅಥವಾ ರೇಂಜ್ ಆಫ್ ವ್ಯಾಲ್ಯೂಸ್, ಫಂಕ್ಷನ್ ಅಲ್ಲ, ರೇಂಜ್ ಆಫ್ ವ್ಯಾಲ್ಯೂಸ್ನ ನಾವು ಪ್ರಿಂಟ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಅಂಶ ನಿಮಗೆ ಏನು ಗೊತ್ತಿರಬೇಕು ಅಂದರೆ, ಲಿಸ್ಟಲ್ಲಿ ನಾವು ಯಾವ ತರಹದ ಡೇಟಾ ಟೈಪ್ಸ್ನ ಬೇಕಾದರೆ ಹಾಕ್ಬೋದು. ಯಾಕೆಂದರೆ ಲಿಸ್ಟ್ ಅಂದರೆ ಕಲೆಕ್ಷನ್ ಅಲ್ವಾ. ಇಲ್ಲಿ ನಾವು 10, 20, 30, 40, 50, 60 ಅಂತ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಲಿಸ್ಟಲ್ಲಿ ಬರೀ ಇಂಟೀಜರ್ ವ್ಯಾಲ್ಯೂಸ್ ಮಾತ್ರ ನಿಮಗೆ ಕಾಣಿಸ್ತಾ ಇದೆ. ಆದರೆ ಲಿಸ್ಟಲ್ಲಿ ನಾವು ಇಂಟೀಜರ್ ವ್ಯಾಲ್ಯೂಸ್ ಜೊತೆಗೇನೆ ಬೇರೆ ಡೇಟಾ ಟೈಪ್ಸ್ನೂ ಹಾಕ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಇನ್ನೊಂದು ಲಿಸ್ಟ್ ತೊಗೊಳ್ಳೋಣ. ನ್ಯೂ ಲಿಸ್ಟ್ ಅಂತ ತೊಗೊತೀನಿ. ಇಸ್ ಈಕ್ವಲ್ ಟು 10 ಆ್ಯಪಲ್, ಆರೆಂಜ್, 20, 30.5. ನೋಡಿ, ಇದೊಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಇವಾಗ. 10 ಆ್ಯಪಲ್, ಆರೆಂಜ್, 20, 30.5 ಇದೊಂದು ಲಿಸ್ಟು. ಸೊ ಈ ಮೈ ಲಿಸ್ಟ್ಗೂ ನ್ಯೂ ಲಿಸ್ಟ್ಗೂ ಏನು ಡಿಫರೆನ್ಸು? ಈ ಮೈ ಲಿಸ್ಟಲ್ಲಿ ಬರೀ ಇಂಟೀಜರ್ ವ್ಯಾಲ್ಯೂಸ್ ಇದೆ. ಸೊ ಇದನ್ನು ನಾವು ಹೋಮೋಜೀನಿಯಸ್ ಲಿಸ್ಟ್ ಅಂತ ಕರಿತೀವಿ. ಹೋಮೋಜೀನಿಯಸ್ ಲಿಸ್ಟ್ ಅಂದರೆ ಎಲ್ಲ ಐಟಮ್ಸೂ ಒಂದೇ ಡೇಟಾ ಟೈಪ್ ಆಗಿದೆ. ಆದರೆ ಇಲ್ಲಿ ನ್ಯೂ ಲಿಸ್ಟು ಹೆಟ್ರೋಜೀನಿಯಸ್. ಹೆಟ್ರೋಜೀನಿಯಸ್ ಅಂದರೆ ಏನರ್ಥ? ಹೆಟ್ರೋಜೀನಿಯಸ್ ಅಂದರೆ ಇಲ್ಲಿ ಇಂಟೀಜರ್ ವ್ಯಾಲ್ಯೂನೂ ಇದೆ, ಇಲ್ಲಿ ಸ್ಟ್ರಿಂಗ್ ವ್ಯಾಲ್ಯೂನೂ ಇದೆ, ಇಲ್ಲಿ ಫ್ಲೋಟಿಂಗ್ ವ್ಯಾಲ್ಯೂನೂ ಇದೆ. 30.5 ಫ್ಲೋಟಿಂಗ್ ವ್ಯಾಲ್ಯೂ, ಆರೆಂಜ್ ಅನ್ನೋದು ಸ್ಟ್ರಿಂಗ್ ವ್ಯಾಲ್ಯೂ, 10 ಅನ್ನೋದು ಇಂಟೀಜರ್ ವ್ಯಾಲ್ಯೂ. ಸೊ ಈ ಲಿಸ್ಟನ್ನು ನಾವು ಪ್ರಿಂಟ್ ಮಾಡೋಣ ಇವಾಗ. ಪ್ರಿಂಟ್ ನ್ಯೂ ಲಿಸ್ಟ್. ಇದನ್ನು ನೀವು ಪ್ರಿಂಟ್ ಮಾಡಿದಾಗ ನಿಮ್ಗೆ ಔಟ್ಪುಟ್ ಬರ್ತಾ ಇದೆ 10 ಆ್ಯಪಲ್, ಆರೆಂಜ್, 20, 30.5. ಸೊ ಅಂದರೆ ಲಿಸ್ಟ್ದು ಡೆಫಿನೇಷನ್ ಏನಾಯಿತು? ಇಟ್ ಈಸ್ ಎ ಕಲೆಕ್ಷನ್ ಆಫ್ ಹೋಮೋಜೀನಿಯಸ್ ಎಲಿಮೆಂಟ್ಸ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಕೊಟ್ಟಿದ್ದೆ ನಾನು. ಲಿಸ್ಟ್ ವಿಲ್ ಅಲೋ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ನಾನು ಹೇಳಿದ್ದೆ. ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂದ್ರೇನು? ಈ ಲಿಸ್ಟಲ್ಲಿ ನೀವು ಏನು ಐಟಮ್ಸ್ ನೋಡ್ತಾ ಇದ್ದೀರಾ ಅದು ಡೂಪ್ಲಿಕೇಟ್ ಆಗಿರ್ಬೋದು. ಅಂದರೆ ಇದೇ ಲಿಸ್ಟಲ್ಲಿ ಇನ್ನೊಂದ್ಸಲಿ ನಾನು 10 ಬರಿಬೋದು, ಇನ್ನೊಂದ್ಸಲಿ ಆ್ಯಪಲ್ ಬರಿಬೋದು, ಮತ್ತು ಇನ್ನೊಂದ್ಸಲಿ ಆರೆಂಜ್ನ ಬರಿಬೋದು. ಸೊ ಇವಾಗ ಇಲ್ಲೇನಾಯಿತು? ಈ ಪರ್ಟಿಕ್ಯುಲರ್ ಲಿಸ್ಟಲ್ಲಿ ಆ್ಯಪಲ್ ಅನ್ನೋದು 2 ಸಲ ರಿಪೀಟ್ ಆಯಿತು, ಆರೆಂಜ್ ಅನ್ನೋದು 2 ಸಲ ರಿಪೀಟ್ ಆಯಿತು, 10 ಅನ್ನೋದು 2 ಸಲ ರಿಪೀಟ್ ಆಯಿತು. ಸೊ ಈ ಪ್ರೋಗ್ರಾಮ್ನ ನಾವು ಎಕ್ಸಿಕ್ಯೂಟ್ ಮಾಡಿದಾಗ ನೋಡಿ, ಆ್ಯಪಲ್, ಆರೆಂಜ್ ಮತ್ತು 10 ರಿಪೀಟ್ ಆಗಿದೆ. ಸೊ ಇದರಿಂದ ಅರ್ಥ ಆಯಿತು ನಿಮಗೆ? ಲಿಸ್ಟಲ್ಲಿ ಡೂಪ್ಲಿಕೇಟ್ಸ್ನ ಅಲೋ ಮಾಡುತ್ತೆ. ಸೊ ಲಿಸ್ಟ್ ವಿಲ್ ಬೇಸಿಕಲಿ ಅಲೋ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅನ್ನೋದು ನಿಮಗೆ ಅರ್ಥ ಆಯಿತು. ಸರಿ, ಇವಾಗ ನೆಕ್ಸ್ಟು ನಾನು ಯಾವುದೋ ಒಂದು ಹೊಸ ಐಟಮ್ನ ನಾನು ಲಿಸ್ಟಿಗೆ ಆ್ಯಡ್ ಮಾಡಬೇಕು. ಯಾವ ರೀತಿ ನಾನು ಆ್ಯಡ್ ಮಾಡ್ಬೋದು? ಅದಕ್ಕೆ ಪೈಥನಲ್ಲಿ ಒಂದು ಮೆಥಡ್ ಇದೆ, ಅದನ್ನು ಅಪೆಂಡ್ ಮೆಥಡ್ ಅಂತ ಕರಿತೀವಿ. ಸೊ ಫಸ್ಟು ಲಿಸ್ಟ್ ತೊಗೊಳ್ಳಿ, ನ್ಯೂ ಲಿಸ್ಟ್ ಡಾಟ್ ಅಪೆಂಡ್. ಹೊಸ ವ್ಯಾಲ್ಯೂ ಕೊಡ್ತೀನಿ ನಾನು. ಇವಾಗ ಹೊಸ ವ್ಯಾಲ್ಯೂ 300 ಅಂತ ಕೊಡೋಣ. ಹೊಸ ವ್ಯಾಲ್ಯೂ 300 ಅಂತ ಕೊಡೋಣ. ಇವಾಗ ಈ ಲಿಸ್ಟಿಗೆ ವ್ಯಾಲ್ಯೂ ಅಪೆಂಡ್ ಆಗಿದೆ. ಇವಾಗ ಪ್ರಿಂಟ್ ನ್ಯೂ ಲಿಸ್ಟ್ ಅಂತ ಕೊಡ್ತೀನಿ. ಪ್ರಿಂಟ್ ನ್ಯೂ ಲಿಸ್ಟ್. ಇವಾಗ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿ, ಇಲ್ಲಿ 300 ಅಂತ ಬಂತು. ಸೊ ಅಪೆಂಡ್ ಅನ್ನೋದು ಏನು ಮಾಡುತ್ತೆ? ಈ ಮೆಥಡು ಲಿಸ್ಟ್ನ ಕೊನೆ ಭಾಗಕ್ಕೆ ಹೊಸ ಎಲಿಮೆಂಟ್ನ ಆ್ಯಡ್ ಮಾಡುತ್ತೆ. ನೋಡಿ, ನ್ಯೂ ಲಿಸ್ಟ್ ಅನ್ನೋದು ನಂದು ಲಿಸ್ಟ್ ಹೆಸರು.
ಅಪೆಂಡ್ ಅನ್ನೋದು ಒಂದು ಮೆಥಡ್, 300 ಅನ್ನೋದು ವ್ಯಾಲ್ಯೂ. ಸೊ ಈ 300 ಅನ್ನೋ ವ್ಯಾಲ್ಯೂ ಎಲ್ಲಿ ಆ್ಯಡ್ ಆಯಿತು? ಲಿಸ್ಟಿನ ಕೊನೆಗೆ ಆ್ಯಡ್ ಆಯಿತು, ಅಥವಾ ಲಿಸ್ಟಿನ ಟೈಲ್ಗೆ ಆ್ಯಡ್ ಆಯಿತು. ಟೈಲ್ ಅಂದರೆ ಕೊನೆ ಭಾಗ. ಸೊ ಅಪೆಂಡ್ ಮೆಥಡ್ ಏನು ಮಾಡುತ್ತೆ? ಲಿಸ್ಟ್ಗೆ ಹೊಸ ಐಟಮ್ನ ಆ್ಯಡ್ ಮಾಡುತ್ತೆ. ಎಲ್ಲಿ ಆ್ಯಡ್ ಮಾಡುತ್ತೆ? ಕೊನೆ ಭಾಗಕ್ಕೆ ಆ್ಯಡ್ ಮಾಡುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಅಪೆಂಡ್ ಮೆಥಡ್ನ ನೀವು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಕೆಲವೊಮ್ಮೆ ನಾನು ಐಟಮ್ನ ರಿಮೂವ್ ಮಾಡಬೇಕಾಗಿ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆ ಐಟಮ್ 10ನ್ನು ರಿಮೂವ್ ಮಾಡಬೇಕು. ಸೊ ಅದಕ್ಕೆ ನಾನೇನು ಮಾಡಬೇಕು? ಲಿಸ್ಟ್ ನೇಮ್ನ ಕೊಡಬೇಕು. ನ್ಯೂ ಲಿಸ್ಟ್ ಡಾಟ್ ರಿಮೂವ್, ನ್ಯೂ ಲಿಸ್ಟ್ ಡಾಟ್ ರಿಮೂವ್ 10 ಅಂತ ನಾನು ಕೊಡ್ತೀನಿ. ಇವಾಗ ರಿಮೂವ್ ಮಾಡಿದ್ಮೇಲೆ ಇದನ್ನು ನಾನೇನು ಮಾಡ್ತೀನಿ? ಪ್ರಿಂಟ್ ನ್ಯೂ ಲಿಸ್ಟ್ ಅಂತ ಕೊಡ್ತೀನಿ. ಸೊ ಇವಾಗ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದಾಗ ನೋಡಿ, ಅಲ್ಲಿ ಹೊಸ ಲಿಸ್ಟಲ್ಲಿ 10 ಅನ್ನೋ ಐಟಮ್ಮು ರಿಮೂವ್ ಆಗಿದೆ. ಸೊ ಈ ರೀತಿ ನಾನು ಲಿಸ್ಟನ್ನ ಕ್ರಿಯೇಟ್ ಮಾಡ್ಬೋದು ಪೈಥಾನಲ್ಲಿ, ಲಿಸ್ಟನ್ನ ಆ್ಯಕ್ಸಸ್ ಮಾಡ್ಬೋದು. ಆ್ಯಕ್ಸಸ್ ಮಾಡಬೇಕಾದ್ರೆ ನಾನು ನೆಗೆಟಿವ್ ಇಂಡೆಕ್ಸ್ನ ಯೂಸ್ ಮಾಡ್ಬೋದು. ಆಮೇಲೆ ರೇಂಜ್ ಆಫ್ ವ್ಯಾಲ್ಯೂಸ್ನ ನಾನು ಡಿಸ್ಪ್ಲೇ ಮಾಡ್ಬೋದು, ಕೋಲನ್ ಆಪ್ರೇಟರ್ನ ಇಟ್ಕೊಂಡು. ಆಮೇಲೆ ಲಿಸ್ಟಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ನಾನು ಎಂಟ್ರಿ ಮಾಡ್ಬೋದು. ಆಮೇಲೆ ಹೊಸ ಐಟಮ್ನ ನಾನು ಅಪೆಂಡ್ ಮಾಡಬೇಕಾದ್ರೆ ಅಪೆಂಡ್ ಮೆಥಡ್ನ ಯೂಸ್ ಮಾಡ್ಬೋದು. ಇಂತಹ ಟೈಮಲ್ಲಿ ಏನಾಗುತ್ತೆ? ಆ ಐಟಮು ಕೊನೆ ಎಲಿಮೆಂಟ್ ಆಗಿ ಅಪೆಂಡ್ ಆಗುತ್ತೆ. ಯಾವುದಾದ್ರೂ ನಾನು ಐಟಮ್ನ ರಿಮೂವ್ ಮಾಡಬೇಕಾದ್ರೆ ರಿಮೂವ್ ಮೆಥಡ್ನ ಯೂಸ್ ಮಾಡ್ಬೋದು. ಸೊ ಇವಾಗ ನೀವು ಕ್ರಿಯೇಟಿಂಗ್ ಆಫ್ ಎ ಲಿಸ್ಟ್ ಗೊತ್ತಾಯಿತು, ಅಪ್ಡೇಟಿಂಗ್ ಆಫ್ ಎ ಲಿಸ್ಟ್ ಗೊತ್ತಾಯಿತು, ರಿಟ್ರೀವಿಂಗ್ ಆಫ್ ಎ ಲಿಸ್ಟ್ ಗೊತ್ತಾಯಿತು, ಡಿಲೀಟಿಂಗ್ ಆಫ್ ಎ ಲಿಸ್ಟ್ ಗೊತ್ತಾಯಿತು. ಅಂದರೆ ಯಾವ ರೀತಿ ಲಿಸ್ಟನ್ನ ಕ್ರಿಯೇಟ್ ಮಾಡ್ಬೋದು, ಯಾವ ರೀತಿ ಲಿಸ್ಟಲ್ಲಿರೋ ಐಟಮ್ಸ್ನ ರಿಟ್ರೀವ್ ಮಾಡ್ಬೋದು, ಯಾವ ರೀತಿ ಲಿಸ್ಟಲ್ಲಿರೋ ಐಟಮ್ಸ್ನ ಅಪ್ಡೇಟ್ ಮಾಡ್ಬೋದು, ಮತ್ತು ಯಾವ ರೀತಿ ಲಿಸ್ಟಲ್ಲಿರುವಂತಹ ಐಟಮ್ಸ್ನ ರಿಮೂವ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಯಿತು. ಸರಿ, ಹಾಗಾದರೆ ಇವತ್ತಿನ ಸೆಷನಲ್ಲಿ ಒಂದು ಟಾಸ್ಕ್ ಕೊಡ್ತೀನಿ ನಾನು ನಿಮಗೆ. ಕ್ರಿಯೇಟ್ ಎ ಲಿಸ್ಟ್ you encounter in your daily life and try implementing various list operations on it. ಅಂದರೆ ನಿಮ್ಮ ದೈನಂದಿನ ಜೀವನದಲ್ಲಿ ನಿಮಗೆ ಗೊತ್ತಾಗಿರುವಂತಹ ಅಥವಾ ನಿಮಗೆ ತಿಳುವಳಿಕೆ ಬರುವಂತಹ ಲಿಸ್ಟನ್ನು ನೀವು ಕ್ರಿಯೇಟ್ ಮಾಡಿ ಪೈಥಾನಲ್ಲಿ ಅದನ್ನು ವಿಜುವಲೈಸ್ ಮಾಡಿ, ಮತ್ತು ಅದಕ್ಕೆ ವೇರಿಯಸ್ ಆಪ್ರೇಷನ್ಸ್ ನಾನೇನು ಹೇಳಿಕೊಟ್ಟೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಅರ್ಥ. ಸೊ ಈ ಟಾಸ್ಕನ್ನ ನೀವು ಮಾಡಿ ನಿಮಗೆ ಒಂದು ಕಾನ್ಸೆಪ್ಟು ಮತ್ತು ಐಡಿಯಾ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಧನ್ಯವಾದಗಳು ಈ ಸೆಷನ್ನ ವಾಚ್ ಮಾಡಿದ್ದಕ್ಕೆ. ಮುಂದಿನ ಸೆಷನಲ್ಲೂ ನಾವು ಲಿಸ್ಟನ್ನೇ ನೋಡ್ತೀವಿ. ಇನ್ನು ಹಲವಾರು ಮೆಥಡ್ಸ್ ಇದೆ ಲಿಸ್ಟಲ್ಲಿ, ಅದನ್ನು ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.